ನೀರು ದೋಸೆ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ದೋಸಾ ರೈಸ್ 2 ಲೋಟೆ, ಅದು 2 ಗಂಟೆ ನಾವು ನೆನೆಸಿಟ್ಕೊಂಡಿದ್ದೇವೆ. ಜಿಂಜೇಲಿ ಆಯಿಲ್, ಎಳ್ಳೆಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದು 3 ಐಟಮ್ ನಮಗೆ ನೀರು ದೋಸೆ ಮಾಡಲು ಬೇಕಾಗಿದೆ. ನಾವೀಗ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕುವ. ಅಕ್ಕಿ 2 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು, ಅಥವಾ ನೀವು ಓವರ್ ನೈಟ್ ಸಹ ನೆನೆಸಿಡ್ಬೋದು. ಈಗ ಅಕ್ಕಿಗೆ ನಾವು ಸ್ವಲ್ಪ ನೀರು ಸೇರಿಸುವ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸೇರಿಸಿ ನಾವು ಫೈನ್ ಪೇಸ್ಟ್ ಮಾಡಬೇಕು. ದೋಸಾ ಬ್ಯಾಟರ್ ರೆಡಿ ಆಯಿತು. ಈಗ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ. ನಾನು ನಿಮಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ತೋರಿಸ್ತೇನೆ, ಎಷ್ಟು ತೆಳ್ಳಗಿರಬೇಕಂತ. ಇಲ್ಲಿ ನೋಡಬೇಕು ನೀವು, ನೀರು ದೋಸೆಗೆ ಬ್ಯಾಟರ್ ತೆಳ್ಳಗಿರಬೇಕು. ನೋಡಿ ಇಲ್ಲಿ ಈ ರೀತಿ ಇರಬೇಕು. ದೋಸದ ಒಳಗೆ ನಮಗೆ ಫಿಲ್ಲಿಂಗ್ ಮಾಡಲಿಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ, ಅದು ತೆಳ್ಳಗೆ ಕಟ್ ಮಾಡಿಟ್ಕೊಳ್ಬೇಕು. ಅರ್ಧ ಬೌಲ್ನಷ್ಟು ತೆಂಗಿನ ತುರಿ, ಎಳ್ಳು ಸಿಸೇಮ್ ಸೀಡ್ಸ್ 2 ಟೇಬಲ್ ಸ್ಪೂನ್, ಬೆಲ್ಲ ಜಾಗರಿ ಒಂದು 50 ಗ್ರಾಮ್ನಷ್ಟು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದು ನಮಗೆ ದೋಸದ ಒಳಗೆ ಫಿಲ್ಲಿಂಗ್ ಮಾಡಲಿಕ್ಕೆ ಬೇಕಾಗಿದೆ. ನಾವು ನೀರು ದೋಸೆ ಮಾಡುವ ಕಬ್ಬಿನ ಕಾವಲು ಇಟ್ಟಿದ್ದೇವೆ. ನಾನ್ ಸ್ಟಿಕ್ ಸಹ ಯೂಸ್ ಮಾಡ್ಬೋದು, ಆದರೆ ನಾನ್ ಸ್ಟಿಕ್ಕಲ್ಲಿ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಇದು ಕಬ್ಬಿನ ಕಾವಲಿಯಲ್ಲಿ ಜಾಸ್ತಿ ಟೇಸ್ಟ್. ಸೊ ಈಗ ಬಿಸಿಯಾಗಿದೆ. ಈಗ ಎಣ್ಣೆ ಸೇರಿಸ್ಕೊಳ್ಳುವ. ಎಳ್ಳೆಣ್ಣೆ, ಸಿಸೇಮ್ ಆಯಿಲ್. ನೀರು ದೋಸೆಗೆ ನಾವು ಇದೇ ಎಣ್ಣೆ ಯೂಸ್ ಮಾಡೋದು. ನೀವು ಬೇರೆ ಸಹ ಯೂಸ್ ಮಾಡ್ಬೋದು, ಆದರೆ ಇದರ ಟೇಸ್ಟ್ ಒಳ್ಳೆಯದಾಗ್ತದೆ ನೀರು ದೋಸೆಗೆ ಸ್ಪೆಷಲಿ. ಈಗ ತೆಳ್ಳಗೆ ಬ್ಯಾಟರನ್ನು ಸ್ಪ್ರೆಡ್ ಮಾಡಬೇಕು. ಈಗ ಅದಕ್ಕೆ ಬಾಯಿ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ. ದೋಸೆ ಬೆಂದಿದೆ. ಈಗ ಅದರ ಮುಚ್ಚಳ ತೆಗೆಯುವ. ಈಗ ಇದನ್ನೊಂದು ಪ್ಲೇಟಿಗೆ ಹಾಕೊಳ್ಳುವ. ನೋಡ್ಬೋದು ದೋಸೆ ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಹಾಗೆಯೇ ಇನ್ನೊಂದು ದೋಸೆ ಮಾಡುವ. ದೋಸೆ ಬ್ಯಾಟ್ರ್ ಹಾಕುವಾಗ ಗ್ಯಾಸ್ ಫುಲ್ಲು ಲೋ ಇಟ್ಕೊಳ್ಳಿ, ಇಲ್ಲ ಸುಡ್ತದೆ. ಆ ನಂತರ ಹೈ ಮಾಡಿ. ಬಾಯಿ ಮುಚ್ಚಿ ಬೇಲಿ. ನಮ್ಮ ದೋಸೆ ರೆಡಿಯಾಗಿದೆ. ಇದು ಪ್ಲೇನ್ ದೋಸೆ, ನೀವು ಚಟ್ನಿ ಒಟ್ಟಿಗೆ ಸಹ ತಿನ್ಬೋದು. ಆದರೆ ನಾವಿವತ್ತು ಸ್ವಲ್ಪ ಬೇರೆ ಟೈಪ್ ಮಾಡ್ತಿದ್ದೇವೆ ಫಿಲ್ಲಿಂಗ್ ಜೊತೆಗೆ. ಮೊದಲಿಗೆ ನಾವೀಗ ಇದನ್ನು 4 ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಬೇಕು ಒಳ್ಳೆ ರೀತಿ. ಬೆಲ್ಲ, ಈರುಳ್ಳಿ, ತೆಂಗಿನಕಾಯಿ, ಎಳ್ಳು, ಸಿಸೇಮ್ ಸೀಡ್ಸ್. ಮಿಕ್ಸ್ ಆಗಿದೆ. ಈಗ ನಾವು ಒಂದೊಂದೇ ದೋಸೆ ಫಿಲ್ಲಿಂಗ್ ಮಾಡ್ತಾ ಹೋಗುವ. ನೋಡಿಲಿ, ಒಂದು ಸೈಡಲ್ಲಿ ಅದನ್ನು ಹಾಕಬೇಕು. ಮತ್ತೆ ರೋಲ್ ಮಾಡ್ತಾ ಹೋಗಬೇಕು. ಒಂದು ರೋಲ್ ರೆಡಿ ಆಯ್ತು ನಮ್ಮದು. ಹಾಗೇನೆ ಎಲ್ಲ ದೋಸೆ ಸಹ ನಾವು ಅದೇ ರೀತಿ ಮಾಡ್ತಾ ಹೋಗಬೇಕು. ನಮ್ಮದು ನೀರು ದೋಸೆ ರೆಸಿಪಿ ರೆಡಿಯಾಗಿದೆ. ಇದು ನಾವು ಫಿಲ್ಲಿಂಗ್ ಮಾಡಿದ್ದು ಜಾಗರಿ, ತೆಂಗಿನಕಾಯಿ, ಈರುಳ್ಳಿ ಜೊತೆ. ಅದು ಬ್ರೇಕ್ಫಾಸ್ಟಿಗೆ ಒಳ್ಳೆಯದಾಗ್ತದೆ. ಬರೀ ಪ್ಲೇನ್ ದೋಸೆ ನಮಗೆ ಯಾವುದೇ ಗ್ರೇವಿ ಅಥವಾ ಸುಕ್ಕ ಐಟಮ್, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಕ್ರ್ಯಾಬ್ ಇರ್ಬೋದು, ಪ್ರಾನ್ಸ್ ಇರ್ಬೋದು, ಸೊ ಅದರ ಜೊತೆ ಒಳ್ಳೆ ಕಾಂಬಿನೇಷನ್. ಸೊ ಇದು ನೀರು ದೋಸೆ ರೆಸಿಪಿ ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.